ಈಗ ನೋಡ್ರಿ ನಾವು ಇಷ್ಟು ರಾತ್ರಿಗೆ ಎಲ್ಲಿ ಬಂದಿವಿ ಅಂತ ಹೇಳಿದ್ರಲ್ಲ ಒಂದು ಗುಡಿಗೆ ಬಂದೇವ್ರಿ. ಪಪ್ಪ ಇದು ಯಾವ ಗುಡಿ? ಶರಣ ಬಸವೇಶ್ವರ ಗುಡಿ. ಶರಣ ಬಸವೇಶ್ವರ ಗುಡಿ ಅಂತ ಇದೆ. ಇಲ್ಲಿ ಬಂದೇವು ನೋಡ್ರಿ ನಾವೀಗ. ಒಳಗೆ ಹೋಗೋದಾಕಿತ್ತು ಇಲ್ಲೋ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಪಾಳೆ ಜಗ್ ಐತ್ರಿ. ನೋಡೋಣ್ರಿ ಒಳಗೆ ಹೋಗೋದಿದ್ರು ಒಳಗೆ ಹೋಗ್ತೀವಿ, ಇಲ್ಕಂದ್ರೆ ಇಲ್ಲಿಂತಾನ ಹೊರಗಿಂತಾನ ಕೈ ಮುಗಿತೀವ್ರಿ. ಇಲ್ಲಿ ನೋಡ್ರಿ ಗುಡಿ ಅಂತ ನೋಡಿ ಬಂದು ಮತ್ತೆ ಇಲ್ಲಿ ಅಂಗಡಿನೂ ನೋಡಕ್ಕೆ ಬಂದೇವು. ಹೌದಿಲ್ಲ ಪಪ್ಪ? ಈಗ ನೋಡ್ರಿ ನಾವು ಒಂದು ಪ್ಲೇಸಿಗೆ ಹೋಗಿದ್ದಲ್ಲೇ ಅಂತ ಬಂದೇವ್ರಿ. ಮತ್ತು ಈಗ ಇಲ್ಲೇ ಶಾಪಿಂಗ್ ಮಾಡಾಕತ್ತೀವಿ, ಏನು ನೋಡಾಕತ್ತೇವೆ ಗೊತ್ತಿಲ್ಲ. ಒಟ್ಟು ಇಲ್ಲೇ ಬಾಂಡೆ ಸಾಮಾನು ಅಂಗಡಿಗೆ ಬಂದೇವ್ರಿ. ಇಲ್ಲಿ ಏನೇನು ನೋಡಾಕತ್ತಾರ್ರಿ ಇವ್ರು. ಮಮ್ಮಿ ತಮ್ಮನಾಗ ಒಂದು ಪರಸ್ ಕೊಡ್ಸಿದ್ರಿ, ನನಗೊಂದು ಪರಸ್ ಬೇಕಾ? ಚಲೋ ಅದಾವಿಲ್ಲ? ನಾನು ಇಂಥ ಪರಸ್ ತೊಗೊಳಕತ್ತೇನೆ ರೀ. ಇದೇ ಕಲರ್ದು ಇಂಥದ ಇದು ಕಾಣಿಸ್ತೈತ್ರಿ. ಇದು ಚಲೋ ಐತಿ, ಬ್ರ್ಯಾಂಡೆಡ್ ಗತೆ ಕಾಣಿಸ್ತೈತ್ರಿ. ಅದಕ್ಕೆ ಇದ್ರ ತೊಗೊಳಕತ್ತೀನಿ. ಅದ್ರದ್ದು ಕಲರ್ ಡಲ್ ಆಗೈತಿ, ಅದಕ್ಕೆ ಅಲ್ಲಿ ಬೇರೆದು ತೆಗೆಸ್ಕೊಳಕತ್ತೀರಿ ನಾವು. ಅದನ್ನು ತೊಗೊತೀವಿ ರೀ. ಇವು ಕ್ಯೂಟಾಗಿ ಮಸ್ತ್ ಅದಾವ. ಈಗಂತ ನೋಡ್ರಿ ನಾನೇ ನಂದು ಸೈಡ್ ಬ್ಯಾಗ್ ತೊಗೊಂಡಿನಿ ಇದ್ರೊಳಗೆ. ತಮ್ಮಣ್ಣ ಸೋನು ನಿಮ್ಮ ಹೆಂಗೆ ಅದಾವ ತೋರಿಸ್ರಿ. ಸೇಮ್ ಅದಾವ. ಓಪನ್ ಮಾಡಿದಾನೆ ಈ ಹಗರ್ ಕೈಲಿ ಕಾಸು ಅದಾವ. ಈಚೆ ಕಡೆ ಬಂದು ಓಪನ್ ಮಾಡಿ. ಏನು ಹಿಡಿಸ್ತಾವ ಇದ್ರೊಳಗೆ? ಹೌದಾ? ಇವ್ರು ಆಟ ಸಾಮಾನು ಹಿಡ್ಸಾಕ ಎಷ್ಟು ಒಂದು 120 ರೂಪಾಯಿ ಪರಸ್ ಅಂದಾರ್ರಿ. ಅದ್ರಲ್ಲಿ ಇಟ್ಟ ಐತ್ರಿ. ಅದು ಬರೀ ಏನು 5 ರೂಪಾಯಿಗೆ ಒಂದ್ರು ಕುರ್ಕುರಿ ಒಳಗಿನ ಸಾಮಾನು ಅವೇನು ಬರ್ತಾವಲ್ರಿ ಆಟ ಆಡೋವು, ಅದನ್ನ ಇಡಾಕ ಮಸ್ತ್ ಅದು ಇರ್ಬಿಡ್ರಿ ನೀವು. ಅದು ಇರಲಿ. ಈ ಊರಿಗೆ ಬಂದಾಗ ಒಂದೇನಾದ್ರೂ ತೊಗೊಂಡಾಗ ಇದಲ್ಲಿಂದ ತೊಗೊಂಡಿದ್ದು ಅಂತ ಹೇಳಿ ನೆನಪಿಗಾಗಿ ಈಗ ಉಳಿದೈತ್ರಿ ಪರಸ. ಈಗ ಮನೆಗೆ ಹೋಗೋಣ್ರಿ. ಎಲ್ಲರೂ ಮನೆಗೆ ಹೋಗ್ಯಾರ, ನಮಗೂ ಹೊಟ್ಟೈತಿ. ಈಗ ಮನೆಗೆ ಹೋಗೋಣ. ಮಮ್ಮಿಯವ್ರು ನೋಡಿದ್ರೆ ಭಾಂಡೆ ಸಾಮಾನು ಅದನ್ನೆಲ್ಲ ತೊಗೊಂಡಾರ್ರಿ. ಅದನ್ನ ಮನೆಗೆ ಹೋಗಿ ತೋರಿಸೋಣಂತ್ರಿ. ಬರ್ರಿ ಈಗ ಹೋಗೋಣ. ಈಗ ಅಂತ ನೋಡ್ರಿ ಇಲ್ಲಿಂದ ಬೇರೆ ಹೋಗೋಕೆ ಸಾಮಾನು ಅದನ್ನೆಲ್ಲ ಹೊರಗೆ ತೆಗ್ದೇವ್ರಿ. ಈಗ ಇಲ್ಲೇ ದರ್ಗಾ ಐತಿ. ದರ್ಗಾಕ್ಕೆ ಹೋಗಿ ಬಂದಾದ್ಮೇಲೆ ಗಾಡಿ ಹತ್ತಿ ಹೋಗೋಣ. ಈ ಸ್ವೆಟ್ರಲ್ಲಿ ಇಡಲಿ ಬ್ಯಾಗ್ನಾಗ ಇಟ್ಟು ಹೋಗ್ತೇನೆ ರೀ. ಈಗ ನೋಡ್ರಿ ದರ್ಗಾ ಹೋಗತ್ತೀವಿ ನಾವು. ನಸಂಟಿ ನೀನು ಬಂದಿದ್ದೇನು ದರ್ಗಾಕ? ಯಾವಾಗ ಬಂದಿದ್ದೆ? ನಾನು ಹೌದೇನ? ನಾನು ಬರ್ಸಕಿ ಅವಾಗ ನನಗೆ ಈಗ ಹೆಂಗೆ ನೆನಪೈತಿ? ಹೆಂಗೆ ಗೊತ್ತಾಗಷ್ಟ. ನಾನೀಗ ಅಲ್ಲಿ ಜಾಗ ಸಿಕ್ಕಿಲ್ಲೇನ ಅರ್ಬಿ ಒಣಗಕ್ಕೆ ಹಾಕಾಕ. ಇಂಥವು ಇವು ಅದಾವಲ್ರಿ, ಅದ್ರ ಮೇಲೆ ಸೀರೆ ಒಣಗಕ್ಕೆ ಹಾಕ್ಯಾರ್ರಿ. ನಸುಂಟಿ ಏನಾದರೂ ಮಾಡಿ ಜಾಗ ಹುಡುಕಿರ್ತಾಳೆ. ಬರ್ರಿ ಇಲ್ಲೇ ಗಾಡಿ ಐತ್ರಿ. ಸಾಮಾನು ಅದನ್ನೆಲ್ಲ ಹೊರಗೆ ಇಟ್ಟೇವಿ. ಇನ್ನೂ ಒಂದು ರೂಮ್ ಖಾಲಿನ ಐತಿ. ಇನ್ನೂ ಡೋರ್ ಹಾಕಿಲ್ರಿ. ಯಾಕಂತ ಹೇಳಿದ್ರಲ್ಲಿ ಮಮ್ಮಿ ಪಪ್ಪ ಅವರೆಲ್ಲರೂ ನಾಷ್ಟ ಮಾಡಾಕತ್ತಿದ್ರಿ. ಇನ್ನು ಫಸ್ಟೇ ಬಂದುಬಿಟ್ಟೆ ಎಲ್ಲ ಮಲ್ಲಿಕ. ನೀನು ಲಾಸ್ಟ್ ಬರ್ಬೇಕಂದ್ರೆ ಮುಂದೆ ಕುಂದ್ರಾಗ ಜಾಗ ಸಿಗ್ತೈತಿ. ಮೂಲೆಗೆ ನಿಂದು ನೀನೇನು ತೊಗೊಂಡಿ? ನಿನ್ನೆ ನೀನು ತೊಗೊಂಡಿ? ನಿನ್ನೆ ಪೆನ್ ಕಲರ್ ಪೆನ್. ಹಾಂ ಫೈನ್. ಒಂದು ಪೆನ್ ತೊಗೊಂಡ್ರಿ ಅವ ಕಲರ್. ನೀನು 5 ಕಲರ್ ಅದಾವಲ್ಲ ಅದ್ರೊಳಗೆ. ಮತ್ತು ಇಲ್ಲ ಐತೆ ನೋಡ್ರಿ ದರ್ಗಾಕ್ಕೆ ಹೋಗಿ ಬರ್ತೀವಿ ರೀ ನಾವು. ಈಗ ಎಲ್ಲರೂ ಹೋಗ್ಯಾರ. ಎಲ್ಲರೂ ಬಂದಾಗ ಎಲ್ಲರೂ ಸೇರಿ ದರ್ಗಾಕ್ಕೆ ಹೋಗಿ ಬಂದಾದ್ಮೇಲೆ ಗಾಡಿ ಹತ್ತಿ ಮತ್ತೊಂದು ಪ್ಲೇಸಿಗೆ ಹೋಗತ್ತೀವಿ ರೀ. ಯಾವ ಪ್ಲೇಸ್ ಅಂತ ನನಗೂ ಗೊತ್ತಿಲ್ಲ. ಏನು ಎಲ್ಲಿ ಹೋಗತ್ತೀವಿ ಈಗ ನಾವು ನೆಕ್ಸ್ಟ್? ಬಸವ ಕಲ್ಯಾಣಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಿ ಏನೇನೆಲ್ಲ ಮಾಡ್ತೀವಿ, ಏನೇನು ಶಾಪಿಂಗ್ ಮಾಡ್ತೀವಿ ಅನ್ನೋದು ನೋಡ್ರಿ ನಮ್ಮ ಬ್ಲಾಗ್ ಒಳಗೆ ಕಂಟಿನ್ಯೂ ನಿಮ್ಗೆ ಗೊತ್ತಾಕೈತಿ. ಈಗ ಫಸ್ಟ್ ದರ್ಗಾಕ್ಕೆ ಹೋಗಿ ಬರೋಣ್ರಿ ಎಲ್ಲರೂ ಬಂದಾದ್ಮೇಲೆ. ಸೊಂಟಿ ನೀ ಅಲ್ಲಿ ವಿಡಿಯೋ ಮಾಡಾಕತ್ತೇನೆ, ಮಮ್ಮಿ ಅಲ್ಲಿ ವಿಡಿಯೋ ಮಾಡಾಕತ್ತಾರೆ. ಇಲ್ಲಿ ಬರ್ರಿ ಇಲ್ಲ ಅವ್ರಿಗೆ ಹೋಗೋಣ. ಅವ್ರೆಲ್ಲರೂ ಬರೋದು ಲೇಟ್ ಆಕೈತಿ. ಇಲ್ಲಿ ಮಿನಾರ್ ನೋಡ್ರಪ್ಪ ಎಷ್ಟು ದೊಡ್ಡ, ಎಷ್ಟು ಅಗುಲ್ ಅದಾವ, ಎಷ್ಟು ಉದ್ದಕ್ಕೆ ಅದಾವ. ಇಲ್ಲಿಂದ ಅಲ್ಲಿ ತನಕ. ಈಗ ದರ್ಗಾದೊಳಗೆ ಹೋಗ್ತೀವಿ ನಾವು. ಇಲ್ಲೇ ವಜು ಖಾನೆ ಐತ್ರಿ. ವಜು ಮಾಡ್ಕೊಂಡು ಈಗ ಮುಂದೆ ಹೋಗಾಕತ್ತೀವಿ ನೋಡ್ರಿ. ನಾವು ದರ್ಗಾಕ್ಕೆ ಹೋಗಿ ಬೇಡ್ಕೊಂಡು ಬರ್ತೀವಿ ರೀ. ನಸಂಟಿ ಇಲ್ಲೇ ರಾತ್ರಿ ಮಂದಿ ಎಲ್ಲ ಉಳ್ಕೊತಾರೆ ನೋಡ್ರಿ. ಆದ್ರೆ ನಾವು ಇಲ್ಲೇ ಉಳ್ಕೊತಿದ್ವಿ. ಅದ್ರ ಅಡುಗೆ ಅದನ್ನೆಲ್ಲ ಮಾಡಾಕ್ಬೇಕಲ್ಲ ಇಲ್ಲಿ. ಅದಕ್ಕೆ ರೂಮ್ ಹಿಡ್ಕೊಂಡಿದ್ವಿ ನಾವು. ಬರ್ರಿ ಈಗಲೇ ಹೋಗೋಣ. ಇಲ್ಲೆಲ್ಲ ಅಷ್ಟು ಮಜಾರ ಅದಾವ ನೋಡ್ರಿ. ಇಲ್ಲಿ ದೇವ್ರು ಅದಾರಲ್ರಿ, ಅವರ ರಿಲೇಷನ್ ಒಳಗೆ ಇರ್ತಾರಲ್ರಿ, ಅವರೆಲ್ಲರೂ ನೋಡ್ರಿ ಮಜಾರ ಅದೆಲ್ಲ. ಈಗಂತ ನೋಡ್ರಿ ದರ್ಗಾದ್ರೊಳಗೆ ಹೋಗಿ ಎಲ್ಲ ಚಲೋ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೆದಾಗಿ ಅಂತ ಬೇಡ್ಕೊಂಡು ಬಂದಿರಿ ನಾವೀಗ. ಯಾವ ಮರ ನೋಡ್ರಿಪ್ಪ ಎಷ್ಟು ಕರೆಕ್ಟ್ ಶೇಪ್ ಒಳಗೆ ಎಷ್ಟು ಮಸ್ತ್ ಐತ್ರಿ. ಅಲ್ಲಿ ಗಂಡಿನ ನೆನಕರು ಭಾಳ ಮಸ್ತ್ ಐತಿ. ಅಗ್ಗಿಲ್ಲ ಐತ್ರಿ ಗಿಡ. ಈಗ ಮಮ್ಮಿ ಪಪ್ಪ ಅವರೆಲ್ಲರೂ ಬರ್ತಾರೆ. ಈಗ ನಾವು ಬ್ಯಾಕ್ ಕಡೆ ಹೋಗ್ತೀವಿ. ಇವರೆಲ್ಲ ಕರ್ಕೊಂಡು ಹಾಂ ಇಲ್ಲಿಂದ ತನಕ ಹೊರಗೆ ಹೋಗೋರು ಸರಿ. ಇಲ್ಲಿಂದ ಹೊರಗೆ ಹೋಗೋಣ ಬರ್ರಿ. ಹಚ್ ಕಡೆ ಅಂತ ಬಂದು ಈಚ್ ಕಡೆ ಅಂತ ಹೊರಗೆ ಹೋಗ್ಬೇಕು ರೀ. ಈಗ
ಈಗ ಹೋಗ್ತೀವ್ರಿ ನಾವು ಹೋಗಿ ಅಲ್ಲಿ ಬ್ಯಾಗ್ ಅದನ್ನೆಲ್ಲ ನೋಡ್ಕೊಂತೇವೆ. ಮಮ್ಮಿ ಪಪ್ಪ ಅವರೆಲ್ಲರೂ ಬಂದು ಹೋಗ್ತಾರೆ. ಇಲ್ಲಿ ದರ್ಗಾದ ಕ್ಷೇತ್ರದಲ್ಲಿ ರಕ್ಷಣೆಗಾಗಿ CCTV ಹಚ್ಚಲಾಗಿದೆ. ಇದು ನೋಡ್ರಿ ಪೈನ್ ಅಂತ ಹೇಳಿದ್ರೆ ಬಂಗಾರದ ಪ್ಲೇಟ್ ಯಾರೋ ತೊಳಗೆ ಹೋಗಿದ್ರು ಅಂತ್ರಿ. ಈ ದರ್ಗಾದೊಳಗಿಂತ ಅದು ಮ್ಯಾಲೆ ಹೋಗಿದ್ದೈತೆ ನೋಡ್ರಿ. ದೃಶ್ಯ ನೋಡ್ಬೋದ್ರಿ ನೀವು. ಅಲ್ಲಿ ಮ್ಯಾಲೆ ಇದ್ರ ಲೈಟ್ ಐತಲ್ಲ ಅದು ಕಾಣೋದಿಲ್ಲ ರೀ. ಹಾಂ ಅಲ್ಲಿ ಅಡಕೈತೆ ನೋಡ್ರಿ, ಅದು ಬಂಗಾರದ ಪ್ಲೇಟ್ ಅಂತ ನೋಡ್ರಿ. ಅದು ಇಲ್ಲೇ ತೆಲಾಡ್ತಿತ್ತಂತ್ರಿ. ಯಾರೋ ಬಂದು ಮುಟ್ಟಾಗೋದು ಮ್ಯಾಲೆ ಹೋಗಿತ್ತಂದ್ರಿ. ಇಲ್ಲಿ ಅವಾಗಿಂತನೂ ಹಂಗೈತ್ರಿ ಅದು. ಸಾರಿ ರೀ, ಯಾಕಂತ ಹೇಳಿದ್ರಿ ಇಲ್ಲೆಲ್ಲ ಮಜರ್ ಅವೆಲ್ಲ ಅದಾವಲ್ರಿ. ಇಲ್ಲಿ ದರ್ಗಾದೊಳಗೆ ಬಂದು ಹಿಂಗೇನಾದರೂ ಇದಾಗದ್ರಿ ಅಂತ ಹೇಳಿದ್ರು. ಅವ್ರು ಎಲ್ಲರೂ ಮಜಾರ್ ಕಟ್ಟಾರ್ರಿ ಇಲ್ಲಿ. ಈಗಂತ ನೋಡ್ರಿ ಎಲ್ಲರೂ ದರ್ಗಾಕ್ಕೆ ಹೋಗಿ ಬಂದರು. ಮತ್ತು ಬ್ಯಾಗ್ ಅದನ್ನೆಲ್ಲ ಅಲ್ಲಿ ಮ್ಯಾಲೆ ಕಟ್ಟಾರ್ರಿ. ಈಗ ಎಲ್ಲರೂ ಹೋಗ್ತೀವಿ ನಾವು. ಮಮ್ಮಿ ಪಪ್ಪ ಬರೋದಷ್ಟು ವೇಟ್ ಐತಿ. ಯಾಕಂತ ಹೇಳಿದ್ರು ಅಲ್ಲಿ ಲೇಟ್ ಆಗಿರಲ್ರಿ. ಅದಕ್ಕೆ ಲೇಟಾಗಿ ಬರಾಕತ್ತಾರ ಅಂತ್ರಿ. ಈಗ ಅವ್ರು ಬಂದ ತಕ್ಷಣ ಹೋಗೋದು ನೋಡ್ರಿ. ಗಾಡಿ ಬಿಡ್ತಾರೆ ರೀ. ನಮ್ಮ ರೂಮ್ ಮತ್ತು ಓಪನ್ ಆಗ್ಯಾವ. ಮತ್ತು ಬೇರೆದವ್ರಿಗೆ ಬಾಡಿಗೆ ಕೊಡ್ತಾರೆ ರೀ ಅವ್ರು. ಈಗ ನೋಡ್ರಿ ನಾವು ಇಲ್ಲಿ ಬಂದೇವು ಅಂತ ಹೇಳಿದ್ರೆ ಇಲ್ಲಿ ಒಂದು ದರ್ಗಾ ಐತ್ರಿ. ಅಲ್ಲಿ ಬಂದೇವ್ರಿ ನಾವು. ಅದು ಹೆಂಗೈತೆ ಅನ್ನೋದು ನೋಡೋಣ ಬರ್ರಿ. ಭಾಳ ದೊಡ್ಡದು ಐತ್ರಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಐತ್ರಿ ನೋಡೋದು. ನಾವು ಏನೇನು ನೋಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ನಮ್ಮ ಬ್ಲಾಗ್ ಕಂಟಿನ್ಯೂ ನೋಡ್ರಿ. ನಿಮ್ಗೆ ಗೊತ್ತಾಕೈತಿ. ಫೈನಲಿ ನೋಡ್ರಿ ಎಲ್ಲರೂ ಹೋಗಾಕತ್ತೀವಿ. ನಾನು ಕೂಡ ಚಪ್ಪಲಿ ಹಾಕೊಂಡಿಲ್ಲ, ನಶಂಟಿನೂ ಹಾಕೊಂಡಿಲ್ಲ. ಸೈಲೆಂಟ್ ಕಾಣಿಸಕತ್ತೈತಿ ನಶಂಟಿ. ಬಿಸಿಲು ಎಷ್ಟು ಐತೆ ಗೊತ್ತಾ? ಪುಷ್ಕರದಾಗ ಹೋದಾಗ ಆಗತೈತೆ ನೋಡಿ ಸುಬ್ನ್ಯಾಗ. ಇದು ನೋಡ್ರಿಪ್ಪ ದರ್ಗಾ ಕಲರ್ ಆಗಿ ಎಷ್ಟು ಮಸ್ತ್ ಐತಿ. ಇವ್ರು ದರ್ಗಾ ನೋಡಿದ್ರಲ್ಲ ಐತಿ. ಅವ್ರು ನೋಡಿದ್ರಲ್ಲಿ ಹೋಗಾಕತ್ತಾರೆ. ನನಗೆ ಗೊತ್ತಾಗವಲ್ತು. ಒಟ್ಟು ಅವ್ರು ಎಲ್ಲಿ ಹೋಗಾಕತ್ತಾರೆ ಅಲ್ಲಿ ಹೋಗಾಕದೆ. ದರ್ಗಾ ಮಾತ್ರ ಏವನ್ ಐತ್ರಿ ಮಸ್ತ್ ಕಲರ್ಫುಲ್ಲಾಗಿ. ಇದು ನೋಡ್ರಿಪ್ಪ ವಜೂಖಾನೆ ಎಷ್ಟು ಮಸ್ತ್ ಐತಿ. ಕುಂದ್ರಾಗ ಸೀಟ್ ಆದ್ರೆ ನೀರು ಚಲೋ ಇಲ್ರಿ ಇಲ್ಲ. ಮೀನಾನು ಅದಾವ ನೋಡಿ. ಇಲ್ಲಿ ನೋಡ್ರಿ ನಾನು ಹೇಳ್ತೀನಿ ಅಂತ ಹೇಳಿದ್ರಿ ದರ್ಗಾ. ಮತ್ತು ಅಲ್ಲಿ ನೈಟ್ ಅದನ್ನೆಲ್ಲ ವಸ್ತಿ ಇರಾಗ ಬರ್ತಾರಲ್ರಿ ಅವ್ರಿಗೆ ಅಂಥೇಳಿ ಅಲ್ಲಿ ಶೆಡ್ಗತೆ ಹಾಕಿ ಎಷ್ಟು ಮಸ್ತ್ ಮಾಡ್ಯಾರಿ. ಮತ್ತು ಇದೆ ಅಂಗಡಿ ಅದಾವೆ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಮಾಡ್ಯಾರಿ. ಇದನ್ನದು ಸುತ್ತಲೂ ನೋಡ್ರಿ ಅದು ಮಸ್ತ್ ಐತಿ. ಅದು ನಾವು ಚಪ್ಪಲಿ ಹಾಕ್ಕೊಂಡು ಬರ್ಬೇಕಾಗಿತ್ತು ಇಲ್ಲಿ. ಕಾಲು ಮಾತ್ರ ಜಗ್ಗಿ ಸುಡಾಕತ್ತಾವ. ಇಲ್ಲ ಕುಂದ್ರಾಕ ಅದೆಲ್ಲ ಟೇಬಲ್ಸ್ ಎಷ್ಟು ಮಸ್ತ್, ಅಷ್ಟು ನೀಟ್, ಎಷ್ಟು ಕ್ಲೀನಾಗಿ ಇಟ್ಕೊಂಡಾರ ನೋಡ್ರಿ ಇವ್ರು. ಮಸ್ತ್ ಐತಿ. ಇದು ನೋಡ್ರಿ ದರ್ಗಾದೊಳಗಿನ ವ್ಯೂ ಎಷ್ಟು ಮಸ್ತ್ ಐತಿ ನೋಡ್ರಿ ದರ್ಗಾದೊಳಗೆ. ಈಗಂತೂ ನೋಡ್ರಿ ಎಲ್ಲಾರ್ದು ನಮಾಜು ಆಯ್ತು. ಮತ್ತು ದರ್ಗಾ ಅಂತ ಜಿಯಾರತ್ ಮಾಡ್ಕೊಂಡಿದ್ದು ಆಯ್ತು. ಈಗ ಮತ್ತೊಂದು ಪ್ಲೇಸಿಗೆ ಹಾಕೋತೀವಿ ನಾವು. ಹೋಗೊಂಡು ಬರ್ರಿ. ಈಗ ಅಲ್ಲಿ ಹೋಗಿ ನಾವೇನೇನೆಲ್ಲ ನೋಡ್ತೀವಿ, ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅನ್ನೋದು ನಮ್ಮ ಬ್ಲಾಗ್ ಕಂಟಿನ್ಯೂ ನೋಡ್ರಿ. ನಿಮ್ಗೆ ಗೊತ್ತಾಕೈತಿ. ಮಮ್ಮಿ ದರ್ಗಾ ಅದನ್ನೆಲ್ಲ ನೋಡಿದ್ವಿ. ಮತ್ತು ಈಗ ಎಲ್ಲರೂ ಹೊಟ್ಟೆ ಹಸ್ದಾವ. ಊಟ ಮಾಡೋದೇನೆ ಇಲ್ಲೇ ನಾವು ಕಟ್ಕೊಂಡು ಬಂದಿರ್ತೀರಿ. ಇಲ್ಲ ಫ್ರೀಯಾಗಿ ಕೊಡಕತ್ತಾರಂತ. ಇವ್ರಿಗೂ ಅದ ಅವಕಾಶ ಬೇಕಾಗಿತ್ತು. ಅದ ಮತ್ತು ದರ್ಗಾದೊಳಗೆ ಊಟ ಕೊಡೋ ಅವಕಾಶನೇ ಬೇಕಾಗಿತ್ತು ನಿಮ್ಗೆ. ಅದು ಸಿಕ್ಕೈತಿ ನಿಮಗೀಗ. ಯಾಕಂದ್ರೆ ಈಗ ನಾವೆಲ್ಲರೂ ಅಡಿಗೆ ಮಾಡ್ಬೇಕಾಗಿತ್ತ. ನಮ್ಗೆ ಗೊತ್ತಿದ್ದಿಲ್ಲ ಇಲ್ಲಿ ಇದೆ ಅಂತೇಳಿ. ಅಲ್ಲೆಲ್ಲ ಗಾಳಿಯಿಂದ ಅಡಿಗೆ ಮಾಡೋಣ ಅಂತಾರ ಚಾಟ. ಮತ್ತು ಅವರ ಪಾತ್ರ ಹೇಳಿದ್ರು ಬಂದೆ. ಹೌದು, ಅವರು 3 ವರ್ಷದ ಕಾಯಕ್ಕೆ ಬಂದಿದ್ರು. ಅದು ನಮ್ಗೆ ಫಸ್ಟ್ ಟೈಮ್ ಹೇಳಿದ್ರು. ನಮ್ಗೆ ಏನು ತಿಳಿದಿದ್ದಿಲ್ಲ. ನಾನು ಸುಮ್ಮನೆ ಈ ದರ್ಗಾ ಹೆಸರು ಗೊತ್ತಿದೆ. ಹಲ್ಕಟ್ ಅಂತ ಇದು ನಮಗೂ ಅದು ಗೊತ್ತಿಲ್ಲ. ಊರಿನ ಹೆಸರು ಐತು, ದರ್ಗಾ ಹೆಸರು ಗೊತ್ತಿಲ್ಲ. ದರ್ಗಾ ಮಾತ್ರ ಬೋರ್ಡ್ ಹಾಕ್ಯಾರ. ಆ ಬೋರ್ಡ್ ತೊಗೊಂಡು ಬಾ ಅಲ್ಲ ಅದು ಬೋರ್ಡ್ ಐತಿ. ಬರೀ ಹೋಗೋಣ ನರ್ಸಂಟಿ. ಈಗೆಲ್ಲ ನೋಡ್ಕೊಂಡು ಬಂದಿದ್ದು ಆಟ, ಊಟ ಮಾಡಿದ್ದು ಆಟ. ಈಗ ಹೋಗೋಣ ಗಾಡಿ ಒಳಗೆ. ಇಲ್ಲೂ ನೋಡ್ರಿಪ್ಪ ಅದು ಕಿವ್ಯಾಗಿನ ಸರ ಬಳ್ಳಿ ಅದರಲ್ಲೆಲ್ಲ ಅಂಗಡಿ ಐತ್ರಿ ಇಲ್ಲಿ. ಈಗ ನೋಡ್ರಿ ಒಳಗೆ ಎಂಟ್ರೆನ್ಸ್ ಐತಲ್ರಿ, ಅದು ಫಸ್ಟ್ ಮೇನ, ಇದು ಸೆಕೆಂಡ್ ರೀ. ಇದ್ರೊಳಗೆ ಹೋದಂತ ಹೇಳಿದ್ರೆ ದರ್ಗಾ. ನರ್ಸಲ್ರಿ ಏನು ಫಸ್ಟ್ ಟೈಮ್ ಬರೋದೇನಾ? ಹೌದೇನಾ? ನಾ ಬಂದೇನಿ. ಆದ್ರೆ ಈಗ ನಿಮ್ಮ ಊರಾಗ ಐತಲ್ಲ ರಾಜಪಕ್ಷಿ ದರ್ಗಾ, ಅದ ಎಲ್ಲಿದೆ? ಹಾಂ, ಇದು ರಿಯಲ್ ದರ್ಗಾ. ಅದವ್ರ ಹೆಸರ್ಲೆ ಕಟ್ಟಿಸಿದ ದರ್ಗಾ. ಬರ್ರಿ ಒಳಗೆ ಹೋಗೋಣ. ಇಲ್ಲಿ ನೋಡ್ರಿ ವಜುಖಾನೆ ಐತಿ. ಈಗ ಇಲ್ಲಿ ಹೋಗಿ ವಜು ಮಾಡ್ಕೊಂಡು ಆಮೇಲೆ ದರ್ಗಾದೊಳಗೆ ಹೋಗ್ತೇವ್ರಿ. ಫಸ್ಟ್ ವಜು ಮಾಡ್ಕೊತೇವ್ರಿ ಅಲ್ಲಿ ಹೋಗಿ. ಇದು ನೋಡ್ರಿಪ್ಪ ಸೇಮ್ ನಂಬೇಕು ಹಂಗೈತಿ. ಮುಟ್ಟು ನೋಡ್ರಿ ಅಂತ ಹೇಳೀರಿ. ಇಷ್ಟು ಕ್ಯೂಟ್ ಐತ್ರಪ್ಪ ಇದು. ನಂಬೇಕು ಹಂಗೈತಿಲ್ಲ ಸೇಮ್. ನಂಬೇಕು ಓಡಿಲ್ಲಿ ಬಂದೈತಿ. ಈಗೆಲ್ಲರೂ ನೋಡ್ರಿ ಮಜಾರಿಗೆ ಚಾದರ್ ಹಾಕಾಕ ಅದು ಚಾದರ್ ಅದನ್ನೆಲ್ಲ ಹಿಡ್ಕೊಂಡು ಹೋಗಾಕತ್ತಾರ್ರಿ.
ಇಲ್ಲಿ ನೋಡ್ರಿ ವಜು ಕಣ್ ಕಡೆ ಪಾರಿವಾಳ ಬಂದಿತ್ತು ರೀ ನೀರು ಹೊಡ್ಯಾಕೆ. ಈಗಂತ ನೋಡ್ರಿ ರಜ್ಜಿ ಅದನ್ನೆಲ್ಲ ಮಾಡ್ಕೊಂಡ್ರಿ ಈಗ ಹೊರಗೆ ಹೋಗ್ಯಾರಿ. ಹೊರಗೆ ಹೋಗಿ ಏನೆಲ್ಲ ಮಾಡ್ತಾರೆ ಅನ್ನೋದು ನೋಡೋಣ ಬರ್ರಿ. ನಮ್ಗೆ ಗೊತ್ತಿಲ್ಲ ಒಟ್ಟು ಇರಲ್ಲ ಎಲ್ಲಿ ಹೋಗ್ಯಾರ ಅಲ್ಲಿ ಹೋಗ್ತೀನಿ ನಾನು. ಈಗ ಹೊರಗೆ ಹೋಗೋದ್ರಿ. ಟೈಮ್ ಆಗಲಿ 6 ಗಂಟೆ ಆಗೈತಿ. ವಿಡಿಯೋ ಅಪ್ಲೋಡ್ ಮಾಡೋ ಟೈಮು ಆತ. ಸೊ ಐ ಹೋಪ್ ನಿಮ್ಗೆ ತಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ. ಹೊಸದಾಗೆಲ್ಲ ನಮ್ಮ ಚಾನಲ್ ಹಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಭೇಟಿ ಆಗೋಣಂತ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ. ಬಾಯ್.